ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ 9 ನವಗ್ರಹಗಳಲ್ಲಿ ಬಹಳ ಅತ್ಯಂತ ಬಲಿಷ್ಠವಾದಂಥ ಗ್ರಹ ಕುಜಗ್ರಹ. ಕುಜ ಅಂದರೆ ಮಂಗಳ ಗ್ರಹ. ಈ ಮಂಗಳ ಗ್ರಹವು ಯಾರ್ಯಾರ ಜಾತಕದಲ್ಲಿ ಬಲಿಷ್ಠವಾಗಿರ್ತದೆ ಅಂಥವರಿಗೆ ವಿಶೇಷವಾದ ಶಕ್ತಿಗಳನ್ನು ಮಂಗಳ ಗ್ರಹ ಕೊಡುತ್ತಾರೆ. ಅಥವಾ ಯಾರ ಜಾತಕದಲ್ಲಿ ಮಂಗಳ ಗ್ರಹ ನೀಚ ಆಗಿ ಅಥವಾ ಅಸ್ತ ಆಗಿ ಅಂತಹ ವ್ಯಕ್ತಿಗಳಿಗೆ ಕುಜ ಅಂದರೆ ಮಂಗಳ ಗ್ರಹದಿಂದ ಬಹಳವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಮಂಗಳ ಗ್ರಹ ಅಂದರೆ ಭೂಮಿಕಾರಕ. ಮಂಗಳ ಗ್ರಹವನ್ನು ಕುಜಗ್ರಹ ಅಂತ ಕರಿತೀವಿ. ಮಂಗಳ ಗ್ರಹ ಭೂಮಿಗೆ ಅಧಿಪತಿ. ಮಂಗಳ ಗ್ರಹದ ಅಧಿಪತಿ ಅಂದರೆ ಕುಜಗ್ರಹದ ಅಧಿಪತಿ ಸುಬ್ರಹ್ಮಣ್ಯ ದೇವರಾಗ್ತಾರೆ ಮತ್ತು ಅಧಿದೇವತೆ ಭೂಮಿ, ಪ್ರತ್ಯಾದಿ ದೇವತೆ ಸ್ಕಂದ ಅಂದರೆ ಕ್ಷೇತ್ರಪಾಲಕರಾಗ್ತಾರೆ. ಹಾಗಾಗಿ ಕುಜದೇವರು ಕುಜಗ್ರಹ ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತಾರೆ. ಹಾಗಾದರೆ ಕುಜಗ್ರಹ ಯಾರಿಗೆ ಜಾತಕದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ ಅಂದರೆ, ಕುಜಗ್ರಹ ರಾಂಗ್ ಪ್ಲೇಸಲ್ಲಿ ಅವರು ಪೊಸಿಷನ್ ಆದರೆ, ಅಂದರೆ ಅವರ ಜಾತಕದಲ್ಲಿ 12 ಭಾವಗಳು ಅಂದರೆ 12 ಮನೆಗಳಲ್ಲಿ ಸಾಮಾನ್ಯವಾಗಿ ಎರಡನೇ ಮನೆಯಲ್ಲಿ ಕುಜನಿದ್ದಾಗ ಸಮಸ್ಯೆ ಉಂಟಾಗ್ತದೆ. ಹಾಗೆ 4ನೇ ಮನೆಯಲ್ಲಿ ಕುಜ ಇದ್ದಾಗ ಸಮಸ್ಯೆ ಉಂಟಾಗುತ್ತೆ. 6ನೇ ಮನೆ ಮತ್ತು 7ನೇ ಮನೆ ಮತ್ತು 8ನೇ ಮನೆ ಮತ್ತು 12ನೇ ಮನೆ. ಸೊ ಇಂತಹ ಮನೆಗಳಲ್ಲಿ ಕುಜಗ್ರಹ ಪ್ಲೇಸ್ಮೆಂಟ್ ಇದ್ದಾಗ, ಕುಜಗ್ರಹ ಇದ್ದಾಗ ಅವರಿಗೆ ಅದರ ರಿಲೇಟೆಡ್ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಅವರು ಅನುಭವಿಸ್ಬೇಕಾಗ್ತದೆ. ಈಗ ಕುಜಗ್ರಹ 2ನೇ ಮನೆಯಲ್ಲಿದ್ದರೆ ಧನಸ್ಥಾನ, ಹಣ ಬರ್ತಕ್ಕಂಥ ಫೈನಾನ್ಷಿಯಲ್ ಪೊಸಿಷನ್, ಅದು ಸಮಸ್ಯೆ ಉಂಟಾಗ್ತದೆ. ಆಗ ಅವರು ಕುಜನಿಗೆ ಶಾಂತಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕುಜನಿಂದ ಬರ್ತಕ್ಕಂತಹ ಸವಲತ್ತುಗಳು ಕಡಿಮೆ ಆಗಿಬಿಡುತ್ತೆ ಅವರಿಗೆ. ಏಕೆಂದರೆ ಧನಸ್ಥಾನ ಅಲ್ಲಿ ಕುಜ ರಾಂಗ್ ಪ್ಲೇಸ್ಮೆಂಟ್ ಆಗಿರ್ತಾರೆ. ಫೈನಾನ್ಷಿಯಲಿ ಅವರಿಗೆ ಕುಜಗ್ರಹ ಇರೋದ್ರಿಂದ ಸಮಸ್ಯೆನ ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿ 4ನೇ ಮನೆ ಕುಟುಂಬ ಸ್ಥಾನ ಅಂತ ಹೇಳ್ತಾರೆ. ಆ 4ನೇ ಮನೆಯಲ್ಲಿ ಕುಜಗ್ರಹ ಇದ್ದಾಗ ಅಲ್ಲೂ ಕೂಡ ಫ್ಯಾಮಿಲಿಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು, ವೈಪರೀತ್ಯಗಳು, ಗಲಾಟೆಗಳನ್ನು ಕುಜಗ್ರಹ 4ನೇ ಮನೆಯಲ್ಲಿದ್ದಾಗ ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿ 6ನೇ ಮನೆ ಶತ್ರುಸ್ಥಾನ ಅಂತ ಹೇಳ್ತಾರೆ. ರೋಗಗಳು, ಅಲ್ಲೂ ಕೂಡ ಸಮಸ್ಯೆನ ಫೇಸ್ ಮಾಡಬೇಕಾಗುತ್ತೆ. ಮತ್ತು ಮೇಯ್ನ್ ಕುಜಗ್ರಹ ಅಷ್ಟಮಾಧಿಪತಿ 8ನೇ ಮನೆಯಲ್ಲಿದ್ದಾಗ ಅಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಕ್ಸಿಡೆಂಟ್ಗಳು, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಮೃತ್ಯು, 8ನೇ ಮನೆಯೇ ಮೃತ್ಯುಸ್ಥಾನ, ಅದನ್ನು ಅವರು ಫೇಸ್ ಮಾಡಬೇಕಾಗುತ್ತೆ ಅಲ್ಲಿ. ಮತ್ತು 7ನೇ ಮನೆಯಲ್ಲಿ ಕುಜ ಇದ್ದಾಗ ಅದನ್ನು ಕುಜ ದೋಷ ಅಂತಲೂ ಪರಿಗಣಿಸ್ತಾರೆ. ಅಂದರೆ ಮದುವೆಗೆ ಸಂಬಂಧಪಟ್ಟಂತಹ ಮಂಗಳಕಾರಕ ಅಂದರೆ ಮಂಗಳ ಮ್ಯಾರೇಜಿಗೆ ಸಮಸ್ಯೆಗಳನ್ನ ಅವರು ಅನುಭವಿಸ್ಬೇಕಾಗ್ತದೆ. ಹಾಗೆ 12ನೇ ಭಾವ ವ್ಯಯಭಾವ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಕುಜ ಇದ್ದಾಗಲೂ ಕೂಡ ಅವರು ಸಮಸ್ಯೆಯನ್ನು ಅನುಭವಿಸ್ಬೇಕಾಗ್ತದೆ. ಮತ್ತು ಕುಜಗ್ರಹ ಯಾರ ಜಾತಕದಲ್ಲಿ ಅಸ್ತ ಅಂದರೆ ಕುಜಗ್ರಹ ಸೂರ್ಯನ ಜೊತೆಲಿದ್ದು 10 ಡಿಗ್ರಿ ಮೇಲೆ ಇದ್ದಾಗ ಅವರು ಸೂರ್ಯನ ಶಾಖಕ್ಕೆ ಡೆಡ್, ಅಂದರೆ ಅವರ ಯಾವುದೇ ರೀತಿಯ ಶಕ್ತಿಗಳು ಇರಲ್ಲ, ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಅಂತಹ ಜಾತಕನಿಗೆ, ಅಂತಹ ಜಾತಕ ಹೊಂದಿರತಕ್ಕಂಥ ವ್ಯಕ್ತಿಯಲ್ಲಿ ಕುಜ ಹಸ್ತ ಆಗಿಬಿಡ್ತಾರೆ. ಆಗ ಕುಜಗ್ರಹನಿಂದ ಬರತಕ್ಕಂತಹ ಬೆನಿಫಿಟ್ಸ್ಗಳು ಯಾವುದೂ ಬರೋದಿಲ್ಲ. 1. 2ನೇದು ಕುಜಗ್ರಹ ನೀಚನಾದಾಗಲೂ ಕೂಡ ಅವರು ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ. ಮತ್ತು ಪಾಪಗ್ರಹಗಳ ಜೊತೆಲಿದ್ದಾಗಲೂ ಕೂಡ
ಕುಜಗ್ರಹ ಪಾಪಗ್ರಹಗಳ ಜೊತೆಲಿದ್ದಾಗಲೂ ಕೂಡ ಆ ಯಾವ ಗ್ರಹ ಜೊತೆಯಲ್ಲಿ ಯಾವ ರಾಶಿಯಲ್ಲಿ ಇರ್ತಾರೆ ಕುಜ, ಆ ರಾಶಿಗೆ ಸಂಬಂಧಪಟ್ಟಂತಹ ಆ ಮನೆಗೆ ಆ ಭಾವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಅವರು ಫೇಸ್ ಮಾಡಬೇಕಾಗುತ್ತೆ. ಹಾಗೆ ಪಾಪಗ್ರಹಗಳ ದೃಷ್ಟಿ, ಈಗ ಕುಜಗ್ರಹ 4ನೇ ಮನೆಯಲ್ಲಿದ್ದು ಯಾವುದೋ ರಾಹು ಕೇತು ಶನಿ ಜೊತೆಲಿದ್ದಾಗೆ ಭಾಳಷ್ಟು ಸಮಸ್ಯೆನ ಅನುಭವಿಸ್ಬೇಕಾಗುತ್ತೆ. ಮತ್ತು ಆ 4ನೇ ಮನೆಗೆ ಬೇರೆಯ ಅನ್ಯ ಪಾಪಗ್ರಹಗಳ ರಾಹು ಕೇತು ಅಥವಾ ಶನಿ ಅಥವಾ ಸೂರ್ಯ ಇವರ ದೃಷ್ಟಿ ಇದ್ದಾಗಲೂ ಕೂಡ ಆ 4ನೇ ಮನೆಯ ಭಾವ, ಅಲ್ಲಿ ಬರ್ತಕ್ಕಂಥ ಬೆನಿಫಿಟ್ಸ್, ಅವಲಂಬನೆಗಳು, ಬರ್ತಕ್ಕಂತಹ ಸ್ವಾಯತ್ತತೆ ಅಂದರೆ ಅವ್ರಿಗೆ ಆಗ್ತಕ್ಕಂತಹ ಪ್ರಯೋಜನಗಳನ್ನ ಕಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಂತಹ ಸಮಯದಲ್ಲಿ ಆ ಜಾತಕರು ಧೃತಿಗೆಡದೆ ಒಳ್ಳೆಯ ಪರಿಶುದ್ಧವಾದಂತಹ ಜಾತಕ ಪರಿಶೀಲನೆ ಮಾಡ್ತಕ್ಕಂತಹ ಅಸ್ಟ್ರಾಲಜಿ ಜ್ಯೋತಿಷಿಗಳ ಹತ್ರ ಪರಿಶೀಲಿಸಿ ಆ ಕುಜಗ್ರಹಕ್ಕೆ ಶಾಂತಿಯನ್ನು ಮಾಡ್ಕೋಬೇಕಾಗ್ತದೆ. ಕುಜಗ್ರಹದ ಶಾಂತಿ, ಅವರು ಪ್ರತಿನಿತ್ಯ ಕುಜಗ್ರಹದ ಮಂತ್ರವನ್ನು ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕುಜಶಾಂತಿ, ಕುಜ ಹೋಮ, ಕುಜ ಶಾಂತಿ ಆಗಲಿಕ್ಕೆ ಕುಜನಿಗೆ ಹೋಮ ಮಾಡಿದ್ರೂ ಒಳ್ಳೆಯದಾಗುತ್ತೆ. ಮತ್ತು ಕುಜದೇವರಿಗೆ ತೊಗರಿಬೇಳೆ ಮತ್ತು ವಸ್ತ್ರವನ್ನು, ಕೆಂಪು ವಸ್ತ್ರವನ್ನು ನಾವು ಮಂಗಳವಾರ ಕೊಡೋದ್ರಿಂದಲೂ ಕೂಡ ಕುಜಗ್ರಹ ಶಾಂತಿಯಾಗಿ ಹೋಗ್ತಾರೆ. ಮತ್ತು ಅದ್ಯಾವುದೋ ಆಗದೇ ಇದ್ದ ಪಕ್ಷದಲ್ಲಿ ಕುಜಗ್ರಹನ ಆಶೀರ್ವಾದ, ಮಂಗಳ ಗ್ರಹನ ಆಶೀರ್ವಾದ, ಆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ತಗೋಬೇಕು ಅಂದರೆ ಒಂದು ಕುಜ ಸ್ತೋತ್ರ ಇದೆ. ಅದು ಧರಣಿ ಗರ್ಭ ಸಂಜಾತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಅಂದರೆ ಧರಣಿ ಗರ್ಭ ಸಂಜಾತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಧರಣಿ ಗರ್ಭ ಸಂಜಾತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಈ ರೀತಿ ಕುಜ ಗ್ರಹನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಠಿಸೋದ್ರಿಂದ ಅವರಿಗೆ ನಿಜವಾಗಲೂ ಕುಜಗ್ರಹ ಆಗ್ತಕ್ಕಂತಹ ಸಮಸ್ಯೆಗಳು ತಪ್ಪುತ್ತೆ. ಕುಜಗ್ರಹ ಸುಪ್ರೀತರಾಗಿ ಶಾಂತಿಯಾಗಿ ಅವರ ಜೀವನದಲ್ಲಿ ಒಳ್ಳೆಯ ಶಕ್ತಿ ಮತ್ತು ಒಳ್ಳೆಯ ಅವರಿಗೆ ಬರ್ತಕ್ಕಂಥ ಬೆನಿಫಿಟ್ಸ್ಗಳು ಕುಜಗ್ರಹದಿಂದ ಆಗ್ತದೆ. ಕುಜಗ್ರಹದ ಅಧಿದೇವತೆ ಸುಬ್ರಹ್ಮಣ್ಯನನ್ನು ಆರಾಧಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಯಾರಿಗೆ ಜಾತಕದಲ್ಲಿ ಕುಜಗ್ರಹದ ದೋಷ ಇರುತ್ತೆ ಅಂಥವರು ಈ ಪ್ರಯತ್ನವನ್ನು ಅಥವಾ ಈ ದೋಷ ಪರಿಹಾರವನ್ನು ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.